ಎವ್ರಿವನ್ ವೆಲ್ಕಮ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತಲೂ ಕೂಡ ಕರೀತಾರೆ. ಸೊ ಏನಿದು ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಅಂದರೆ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಏನಿದೆ ಇದನ್ನು ಯೂಸ್ ಮಾಡಿಕೊಂಡು ಬೇರೆ ಎಲೆಕ್ಟ್ರೋಡ್ಗಳ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಯಾಕೆ ಈ ಹೈಡ್ರೋಜನ್ ಎಲೆಕ್ಟ್ರೋಡ್ನೇ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಇದರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ 0 ಆಗಿರುತ್ತೆ. ಯಾವಾಗ ಅಂತ ಅಂದರೆ ಇದರ H+ ಅಯಾನ್ ಕಾನ್ಸಂಟ್ರೇಷನು 1 ಮೋಲಾರ್ ಇರಬೇಕು ಆ್ಯಂಡ್ ಅದರ ಹೈಡ್ರೋಜನ್ ಗ್ಯಾಸ್ ಏನಿದೆ ಅದು 1 ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಇರಬೇಕು ಆ್ಯಂಡ್ ಅದರ ಟೆಂಪ್ರೇಚರ್ 25 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅದರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ 0 ಆಗಿರುತ್ತೆ. ಸೊ ಅದರಿಂದ ಇದರ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತಾರೆ. ಹಾಗಾದರೆ ಈ ಹೈಡ್ರೋಜನ್ ಎಲೆಕ್ಟ್ರೋಡಲ್ಲಿ ಏನಿರುತ್ತೆ? ಸೊ ಇದು ಒಂದು ಪ್ಲಾಟಿನಮ್ ಎಲೆಕ್ಟ್ರೋಡ್ ಕೋಟೆಡ್ ವಿತ್ ಪ್ಲಾಟಿನಮ್ ಬ್ಲ್ಯಾಕು ಇರುತ್ತೆ ಇದರಲ್ಲಿ. ಸೊ ಒಂದು ಪ್ಲಾಟಿನೈಸ್ಡ್ ಪ್ಲಾಟಿನಮ್ ಫಾಯಿಲ್ ಅಂತ ಹೇಳ್ಬೋದು, ಸುತ್ತ ಗ್ಲಾಸ್ ಟ್ಯೂಬ್ ಇರುವಂಥದ್ದು. ಸೊ ಇದರ ಒಂದು ಎಂಡ್ ಏನಿದೆ ಅದು ಒಂದು ಮೆಟಾಲಿಕ್ ವೈರ್ಗೆ ಕನೆಕ್ಟ್ ಆಗಿರುತ್ತೆ. ಇದರಿಂದ ಎಕ್ಸ್ಟರ್ನಲ್ ಆಗಿ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಇರುವಂಥದ್ದು. ಆ್ಯಂಡ್ ಇದನ್ನು ಒಂದು ಅಸಿಡಿಕ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿರ್ತಾರೆ. ಅಸಿಡಿಕ್ ಸೊಲ್ಯೂಷನಲ್ಲಿ ಯಾಕೆ ಡಿಪ್ ಮಾಡಬೇಕು ಅಂದರೆ ಹೈಡ್ರೋಜನ್ ಅಯಾನ್ನ ಕಾನ್ಸಂಟ್ರೇಷನ್ ಇರುತ್ತೆ ನಮ್ಮ ಆಸಿಡ್ಸಲ್ಲಿ. ಸೊ ಯಾವಾಗ ಒಂದು ಪ್ಯೂರ್ ಹೈಡ್ರೋಜನ್ ಗ್ಯಾಸ್ನ ಈ ಸೊಲ್ಯೂಷನ್ಗೆ ಪಾಸ್ ಮಾಡ್ತಾರೆ ಆಗ ಈ ಹೈಡ್ರೋಜನ್ ಗ್ಯಾಸ್ ಏನಾಗಿರುತ್ತೆ ಇದು ಪ್ಲಾಟಿನಮ್ ಫಾಯಿಲ್ ಮೇಲೆ ಅಡ್ಸರ್ವ್ ಆಗುತ್ತೆ. ಸೊ ಏನಿದು ಅಡ್ಸರ್ವ್ ಆಗುತ್ತೆ. ಸೊ ಅಡ್ಸರ್ವ್ ಆ್ಯಂಡ್ ಅಬ್ಸರ್ವ್ ಅಂತ 2 ಥರ ಇದೆ. ಸೊ ಅಡ್ಸರ್ವ್ ಅನ್ನುವಂಥದ್ದೇನು? ಸೊ ಈಗ ಒಂದು ಚಾಪಿಸ್ ತೊಗೊಳ್ತೀರಾ, ಒಂದು ಅದಕ್ಕೆ ಬ್ಲೂ ಕಲರ್ ಇಂಕ್ ಬಾಟಲ್ ಇದೆ. ಸೊ ಅದರೊಳಗೆ ಡಿಪ್ ಮಾಡ್ತೀರಾ, ಡಿಪ್ ಮಾಡಿ ತೆಗಿತೀರಾ, ಆಗೇನಾಗುತ್ತೆ ನಿಮ್ಮ ಚಾಪೀಸ್ ಏನಿದೆ ಅದ್ರ ಮೇಲ್ಗಡೆ ಎಲ್ಲವೂ ಕೂಡ ಬ್ಲೂ ಕಲರ್ ಆಗಿರುತ್ತೆ. ಆದರೆ ಅದನ್ನು ನೀವು ಮುರಿದು ನೋಡ್ತೀರಾ. ಸೊ ಮುರಿದು ನೋಡಿದಾಗ ಏನಾಗುತ್ತೆ ಒಳಗಡೆ ಯಾವುದೇ ರೀತಿ ಬ್ಲೂ ಕಲರ್ ಇರಲ್ಲ. ಆ್ಯಸ್ ಇಟ್ ಈಸ್ ಹೇಗೆ ಮೊದಲು ವೈಟ್ ಇತ್ತು ಸೊ ಹಾಗೆ ಇರುತ್ತೆ. ಅದೇ ಒಂದು ಸ್ಪಾಂಜ್ ತೊಗೊಳ್ತೀರಾ. ಸೊ ಸ್ಪಾಂಜನ್ನ ಅದೇ ಇಂಕ್ ಬಾಟಲ್ಗೆ ಡಿಪ್ ಮಾಡಿ ತೆಗಿತೀರಾ. ಸೊ ಡಿಪ್ ಮಾಡಿ ತೆಗೆದಾಗ ಸೊ ಅದ್ರ ಒಳಗೆ ಆ ಸ್ಪಾಂಜ್ ಏನಿದೆ ಅದ್ರ ಒಳಗಡೆ ಎಲ್ಲವೂ ಕೂಡ ಇಂಕು ಹೋಗಿರುತ್ತೆ. ಸೊ ಈಗ ಚಾಪೀಸ್ ಏನು ಡಿಪ್ ಮಾಡಿ ತೆಗಿತೀರಾ ಅಲ್ಲಾಗುವಂಥದ್ದು ಅಡ್ಸರ್ಪ್ಷನ್ ಆಗುವಂಥದ್ದು. ಅದೇ ನಿಮ್ಮ ಸ್ಪಾಂಜ್ ಏನಿದೆ ಅದನ್ನೇ ಇಂಕ್ ಬಾಟಲಲ್ಲಿ ಅದು ತೆಗೆದಾಗ ಆಗೋದು ಅಬ್ಸರ್ಪ್ಷನ್, ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳೋದು, ಹೀರ್ಕೊಳ್ಳೋವಂಥದ್ದು. ಇದು ಬರೀ ಮೇಲ್ಗಡೆ ಇರುತ್ತೆ, ಅದನ್ನು ಅಡ್ಸರ್ವ್ ಅಂತ ಹೇಳ್ತೀವಿ. ಏನು ಹೀರ್ಕೊಳ್ಳುತ್ತೆ ಅದನ್ನು ಅಬ್ಸರ್ವ್ ಅಂತ ಹೇಳ್ತೀವಿ. ಓಕೆ. ಸೊ ಯಾವಾಗ ಇದು ಅಡ್ಸರ್ವ್ ಆಗುತ್ತೆ ಪ್ಲಾಟಿನಮ್ ಫಾಯಿಲ್ ಮೇಲೆ ಆಗ ಇದು ಒಂದು ಈಕ್ವಿಲಿಬ್ರಿಯಂ ಕಂಡೀಷನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಯಾವುದ್ರ ಜೊತೆಗೆ ಏನು ನಮ್ಮ ಸೊಲ್ಯೂಷನಲ್ಲಿ H+ ಅಯಾನ್ಸ್ ಇದೆ ಅದ್ರ ಜೊತೆಗೆ ಈಕ್ವಿಲಿಬ್ರಿಯಮ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಹಾಗಾದರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ಡೆಫಿನೇಷನ್ ಏನು ಹೇಳ್ತೀರಾ? ಸೊ ಯಾವಾಗ ಹೈಡ್ರೋಜನ್ ಅಯಾನ್ ಏನಿದೆ ಸೊಲ್ಯೂಷನಲ್ಲಿ ಅದರ ಕಾನ್ಸಂಟ್ರೇಷನ್ 1 ಮೋಲಾರ್ ಇರುತ್ತೆ ಮತ್ತು ಹೈಡ್ರೋಜನ್ ಗ್ಯಾಸ್ನ ಪ್ರೆಷರು 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ, ಅದನ್ನು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರೀತಾರೆ. ಇದರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. ರೆಪ್ರೆಸೆಂಟೇಷನ್ ಹೇಗೆ ಮಾಡ್ತಾರೆ? ಪ್ಲಾಟಿನಮ್ ಬಾರ್ H2 ಬಾರ್ H+. ಸೊ ಪ್ಲಾಟಿನಮ್ ಅನ್ನುವಂಥದ್ದು ಸಾಲಿಡ್, ಸೊ H2 ಅನ್ನುವಂಥದ್ದು ಗ್ಯಾಸ್ ಆ್ಯಂಡ್ H+ ಅಯಾನ್ ಅನ್ನೋದು ಆಕ್ವಿಯಸ್. ಸೊ ಇದಿಷ್ಟು ಕೂಡ ರೆಪ್ರೆಸೆಂಟೇಷನ್ ಆಫ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಹಾಗಾದರೆ ಇದು ರಿಯಾಕ್ಷನ್ ಹೇಗಿರುತ್ತೆ ಅಂದರೆ H+ ಪ್ಲಸ್ ಎಲೆಕ್ಟ್ರಾನ್ ಗಿವ್ ರೈಸ್ ಟು ಹಾಫ್ H2. ಸೊ ಇದು ಎಲೆಕ್ಟ್ರೋಡ್ ರಿಯಾಕ್ಷನ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ನೆಕ್ಸ್ಟ್ ಒನ್ ಈಸ್ ನರ್ನ್ಸ್ಟ್ ಈಕ್ವೇಷನ್. ಈ ನರ್ನ್ಸ್ಟ್ ಈಕ್ವೇಷನ್ ಅನ್ನುವಂಥದ್ದು ಏನು ಅಂತ ಅಂದರೆ ಇಟ್ ಇಸ್ ಅ ರಿಲೇಷನ್ಶಿಪ್. ಯಾವುದ್ರ ನಡುವೆ ರಿಲೇಷನ್ಶಿಪ್ ಹೇಳ್ತಾರೆ ಅಂತ ಅಂದರೆ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಅನ್ ಎಲೆಕ್ಟ್ರೋಲೈಟ್. ಸೊ ಅದ್ರ ನಡುವೆ ಇರುವಂತಹ ರಿಲೇಷನ್ಶಿಪ್ನ ಒಂದು ಈಕ್ವೇಷನಿಂದ ರೆಪ್ರೆಸೆಂಟ್ ಮಾಡ್ತಾರೆ, ಅದನ್ನೇ ನರ್ನ್ಸ್ಟ್ ಈಕ್ವೇಷನ್ ಅಂತ ಕರೀತಾರೆ. ಒಂದು ಎಲೆಕ್ಟ್ರೋಡ್ ರಿಯಾಕ್ಷನ್ನ ಕನ್ಸಿಡರ್ ಮಾಡೋಣ. ದಟ್ ಈಸ್ m⁴n ಪ್ಲಸ್ n ಎಲೆಕ್ಟ್ರಾನ್ ಗಿವ್ ರೈಸ್ ಟು m. ಸೊ m ಏನಿದೆ ದಿಸ್ ಒನ್ ಇಸ್ ಅಯಾನ್. ಸೊ ಅದಕ್ಕೆ n ಎಲೆಕ್ಟ್ರಾನ್ಸ್ಗಳು ಆ್ಯಡಪ್ ಆದರೆ ಅದು m ಆಗಿ ಕನ್ವರ್ಟ್ ಆಗುತ್ತೆ, ಒಂದು ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದು ಯಾವುದೇ ಒಂದು ಎಲೆಕ್ಟ್ರೋಡ್ ಆಗಿರ್ಬೋದು ಆದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ರೆಪ್ರೆಸೆಂಟ್ ಮಾಡಬೇಕು. ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಒಂದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಏನಿದೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ m⁴n ಪ್ಲಸ್ ಬಾರ್ m ಈಕ್ವಲ್ ಟು E0 m⁴n ಪ್ಲಸ್ ಬಾರ್ m ಮೈನಸ್ RT NF ln ಕಾನ್ಸಂಟ್ರೇಷನ್ ಆಫ್ m ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ m⁴n ಪ್ಲಸ್. ಸೊ ಇಲ್ಲೇನಿದೆ? ಸೊ ಇಲ್ಲಿ m ಆಟಮ್ ಇದೆ, ಮೆಟಲ್ ಆಟಮ್, ಕೆಳಗಿರುವಂಥದ್ದು ಮೆಟಲ್ ಅಯಾನ್. ಸೊ ಯಾವಾಗ ಕಾನ್ಸಂಟ್ರೇಷನ್ ಆಫ್ m ಏನಿದೆ ಅದು ಯೂನಿಟಿ ಆಗುತ್ತೆ, 1 ಆಗುತ್ತೆ, ಆಗ ಈಕ್ವೇಷನ್ ಯಾವ ಥರ ಆಗುತ್ತೆ ಅಂದರೆ ಈ m⁴n ಪ್ಲಸ್ ಬಾರ್ m ಈಕ್ವಲ್ ಟು
E naught m power n plus bar m minus RT by NF ln 1 by m power n plus, that is concentration of m power n plus. ಸೊ ಏನು ಈಕ್ವೇಷನ್ ಇದೆ, ಈ ಈಕ್ವೇಷನ್ಗೆ ನ್ಯಾಚುರಲ್ ಲಾಗರಿದಮ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಈ ಎಮ್ ಪವರ್ ಎನ್ ಪ್ಲಸ್ ಬಾರ್ ಎಮ್ ಈಕ್ವಲ್ ಟು ಇ ನಾಟ್ ಎಮ್ ಪವರ್ ಎನ್ ಪ್ಲಸ್ ಬಾರ್ ಎಮ್ ಪ್ಲಸ್ 2.303 RT by NF ಲಾಗ್ ಕಾನ್ಸಂಟ್ರೇಷನ್ ಆಫ್ ಎಮ್ ಪವರ್ ಎನ್ ಪ್ಲಸ್. ಸೊ ಈ ಆರ್ ಅನ್ನುವಂಥದ್ದು ಏನು ಅಂದರೆ ಗ್ಯಾಸ್ ಕಾನ್ಸ್ಟೆಂಟ್. ಸೊ ಅದರ ವ್ಯಾಲ್ಯೂ ಕೂಡ ಇದೆ 8.314 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. ಆ್ಯಂಡ್ ಎಫ್ ಅಂತ ಅಂದರೆ ಫ್ಯಾರಡೆ ಕಾನ್ಸ್ಟೆಂಟ್. ಸೊ ಅದರ ವ್ಯಾಲ್ಯೂ ಕೂಡ ಇದೆ 96,487 ಕೂಲಮ್ ಪರ್ ಮೋಲ್. ಸೊ ನೆಕ್ಸ್ಟ್ ಇಸ್ ಟೆಂಪರೇಚರ್ 298 ಕೆಲ್ವಿನ್. ಸೊ ಇವೆಲ್ಲವನ್ನು ಕೂಡ ನಾವು ಏನು ಈಕ್ವೇಷನ್ ಇದೆ ಇದು, ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಬರುವಂಥದ್ದೇನು, ಈ ಎಮ್ ಪವರ್ ಎನ್ ಪ್ಲಸ್ ಬಾರ್ ಎಮ್ ಈಕ್ವಲ್ ಟು ಇ ನಾಟ್ ಎಮ್ ಪವರ್ ಎನ್ ಪ್ಲಸ್ ಬಾರ್ ಎಮ್ ಪ್ಲಸ್ 0.059 ಡಿವೈಡೆಡ್ ಬೈ ಲಾಗ್ ಕಾನ್ಸಂಟ್ರೇಷನ್ ಆಫ್ ಎಮ್ ಪವರ್ ಎನ್ ಪ್ಲಸ್. ಅದೇ ಒಂದು ಡೇನಿಯಲ್ ಸೆಲ್ ಆಗಿದ್ದರೆ ನಾವೇನು ಎಮ್ ಪವರ್ ಎನ್ ಪ್ಲಸ್ ಬರ್ದಿದ್ವಲ್ಲ, ಸೊ ಅಲ್ಲೇನು ಚೇಂಜ್ ಆಗುತ್ತೆ ನೋಡಿ. ಆದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ನಾವು ನೋಡ್ತಾ ಇರೋದು ಕಾಪರ್ ಅಯಾನ್ಸ್ ಮತ್ತು ಜಿಂಕ್ ಅಯಾನ್ದು. ಸೊ ಆಗ ರಿಯಾಕ್ಷನ್ ಹೇಗೆ ಬದಲಾಗುತ್ತೆ, ಎಕ್ಸ್ಪ್ರೆಷನ್ ಹೇಗೆ ಬದಲಾಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಕ್ಯಾಥೋಡ್. ಸೊ ಇಲ್ಲಿ ನಮ್ಮ ಡೇನಿಯಲ್ ಸೆಲ್ ಏನಿದೆ ಅದರಲ್ಲಿ ಕ್ಯಾಥೋಡ್ ಯಾವುದು ಅಂತ ಅಂದರೆ ಕಾಪರ್ ಎಲೆಕ್ಟ್ರೋಡ್. ಸೊ ಕಾಪರ್ ಎಲೆಕ್ಟ್ರೋಡ್ನ ಕ್ಯಾಥೋಡ್ ಆಗಿ ಕನ್ಸಿಡರ್ ಮಾಡ್ತಾರೆ, ಯಾಕಂದರೆ ಅದು ರೆಡ್ಯೂಸ್ ಆಗ್ತಾ ಇದೆ. ಸೊ ಅದನ್ನು ಹೇಗೆ ಬರ್ತೀವಿ ಅಂದರೆ ಈ Cu2 plus bar Cu equal to E naught Cu2 plus bar Cu minus RT by 2F ln 1 by concentration of Cu2 plus. ಸೊ ಇಲ್ಲಿ 2 ಹೇಗೆ ಬಂತು ಅಂತ ಅಂದರೆ 2 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ 2 ಪ್ಲಸ್. ಸೊ ಅದರಿಂದ ಅಲ್ಲಿ 2F ಬಂದಿದೆ. ಇದೇ ಥರ ಆ್ಯನೋಡಿಗೆ ನೋಡೋದಾದರೆ ಆ್ಯನೋಡ್ ಯಾವ್ದು ಆ್ಯಕ್ಟ್ ಮಾಡ್ತಿದೆ ಅಂದರೆ ಜಿಂಕ್ ರಾಡು. ಸೊ ಇಲ್ಲಿ ಈ Zn2 plus bar Zn equal to E naught Zn2 plus bar Zn minus RT by 2F ln 1 by concentration of Zn2 plus. So we know that. So cell potential ಅಂದರೆ E cell equal to E cathode minus E anode. ಸೊ E cathode minus E anode E cell ಅಂತ ಕರೀತಾರೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಕ್ಯಾಥೋಡ್ ಯಾವುದು ಕಾಪರು, ಆ್ಯನೋಡು ಜಿಂಕ್. ಸೊ E cell equal to E Cu2 plus bar Cu minus E Zn2 plus bar Zn. ಸೊ ಈಗ ನಾವು ಆಲ್ರೆಡಿ ಬರ್ಕೊಂಡಿದ್ದೀವಿ ಎಕ್ಸ್ಪ್ರೆಷನ್, ಇದಕ್ಕೊಂದು ಎಕ್ಸ್ಪ್ರೆಷನ್ ಇದೆ ಆ್ಯಂಡ್ ಇದಕ್ಕೂ ಕೂಡ ಒಂದು ಎಕ್ಸ್ಪ್ರೆಷನ್ ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಾದಮೇಲೆ ನಾವು ಈ ಏನು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದೆಯಲ್ಲ, ಸೊ ಅದನ್ನು ಒಂದು ಸೈಡ್ ಬರ್ಕೊಳ್ಳೋಣ, ಉಳಿದಿರೋದನ್ನು ಇನ್ನೊಂದು ಸೈಡ್ ಬರ್ಕೊಳ್ಳೋಣ. ಸೊ ಆಗ ಏನಾಗುತ್ತೆ, ಈ ಇ ನಾಟ್ Cu2 plus ಬಾರ್ Cu ಮೈನಸ್ ಇ ನಾಟ್ Zn2 plus ಬಾರ್ Zn ಏನಿದೆ ಅದನ್ನು ಇ ನಾಟ್ ಸೆಲ್ ಅಂತ ಬರ್ಕೋಬೋದು. ಸೊ ಉಳಿದಿರೋದೆಲ್ಲ ಹಾಗೆ ಬರ್ಕೊಂಡು ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾಯಿದೆ ಮೈನಸ್ RT by 2F ln Zn2 ಪ್ಲಸ್. ಸೊ ಅದು ಮೇಲೆ ಹೋಗುತ್ತೆ ಡಿವೈಡೆಡ್ ಬೈ Cu2 ಪ್ಲಸ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುವಂಥದ್ದು. ಸೊ ನೆಕ್ಸ್ಟ್ ಒನ್ ಇಸ್ ಈ ಸೆಲ್. ಈ ಸೆಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದರೆ ನಮ್ಮ ಜಿಂಕ್ ಅಯಾನ್ಸ್ ಆ್ಯಂಡ್ ಕಾಪರ್ ಅಯಾನ್ಸ್ ಏನಿದೆ ಅದರ ಕಾನ್ಸಂಟ್ರೇಷನ್ ಮೇಲೆ ಈ ಸೆಲ್ಲು ಡಿಪೆಂಡ್ ಆಗುತ್ತೆ. ಸೊ ಈ ಸೆಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಬರುತ್ತೆ ಯಾವಾಗ ಅಂದರೆ ಕಾಪರ್ ಅಯಾನ್ಸ್ ಏನಿದೆ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋದ ಹಾಗೆ ಈ ಸೆಲ್ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಆದರೆ ಜಿಂಕ್ ಅಯಾನ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬಂದ ಹಾಗೆ ಈ ಸೆಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಏನು ನಮ್ಮ ಇಕ್ವೇಷನ್ 1 ಇದೆ, ಆ ಇಕ್ವೇಷನ್ 1ಗೆ ಏನು ಮಾಡೋಣ, ನ್ಯಾಚುರಲ್ ಲಾಗರಿದಮ್ ಆಗಿ ಕನ್ವರ್ಟ್ ಮಾಡೋಣ ಮತ್ತು ಆರ್ ವ್ಯಾಲ್ಯೂ, ಎಫ್ ವ್ಯಾಲ್ಯೂ, ಟಿ ವ್ಯಾಲ್ಯೂ, ಸೊ ಅವೆಲ್ಲವೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಈ ಇಕ್ವೇಷನ್ 1 ಹೇಗೆ ಕನ್ವರ್ಟ್ ಆಗುತ್ತೆ ಅಂದರೆ ಈ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 0.059 by 2 ಲಾಗ್ ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್. ಸೊ ಅದೇ ಒಂದು ಜನರಲ್ ಆಗಿ ಯಾವುದೊಂದು ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಇದೆ ಅಂತ ಅಂದರೆ ಯಾವ ಟೈಪ್ ಇದೆ ಅಂದರೆ AA ಪ್ಲಸ್ BB ಗಿವ್ ರೈಸ್ ಟು CC ಪ್ಲಸ್ DD. ಸೊ ಈ ಟೈಪ್ ಇದೆ. ಸೊ ಒಂದು ಜನರಲ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಅಂತ ತೊಗೊಂಡಾಗ ಸೊ ಅದು ಯಾವ ಥರ ಇದೆ ಅಂದರೆ AA ಪ್ಲಸ್ BB ಗಿವ್ ರೈಸ್ ಟು CC ಪ್ಲಸ್ DD. ಸೊ ಇದಕ್ಕೆ ಯಾವ ರೀತಿ ನರ್ಸ್ ಇಕ್ವೇಷನ್ನ ಬರೀತಾರೆ ಅಂದರೆ ಈ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 2.303 RT by NF ಲಾಗ್ ಕಾನ್ಸಂಟ್ರೇಷನ್ ಆಫ್ C ಟು ದ ಪವರ್ C. ಸೊ ಇಲ್ಲಿ C ಬಂದಿರೋದು ಸ್ಮಾಲ್ ಲೆಟರ್ C ಇಂಟು ಕಾನ್ಸಂಟ್ರೇಷನ್ ಆಫ್ D ಟು ದ ಪವರ್ D, ಇಲ್ಲೂ ಕೂಡ ಅಷ್ಟೇ ಸ್ಮಾಲ್ ಲೆಟರ್ D ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ A ಟು ದ ಪವರ್ A ಇಂಟು ಕಾನ್ಸಂಟ್ರೇಷನ್ ಆಫ್ B ಟು ದ ಪವರ್ B. ಸೊ ನೆಕ್ಸ್ಟ್ ಒನ್ ಇಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫ್ರಮ್ ನರ್ಸ್ಟ್ ಇಕ್ವೇಷನ್. ಸೊ ನರ್ಸ್ಟ್ ಇಕ್ವೇಷನ್ನ ಯೂಸ್ ಮಾಡ್ಕೊಂಡು ಹೇಗೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ಆಲ್ರೆಡಿ ನಾವು ಡೇನಿಯಲ್ ಸೆಲ್ನ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಡೇನಿಯಲ್ ಸೆಲ್ಲಲ್ಲಿ ಏನಾಗುತ್ತೆ ಬ್ರೀಫಾಗಿ ಹೇಳೋದಾದರೆ ಡೇನಿಯಲ್ ಸೆಲ್ಲಲ್ಲಿ ಒಂದು ಜಿಂಕ್ ರಾಡು, ಕಾಪರ್ ರಾಡ್ ಇರುತ್ತೆ. ಸೊ ಈ ಎರಡು ರಾಡ್ನ ಒಂದು ಬೀಕರಲ್ಲಿ ನಾವು ಡಿಪ್ ಮಾಡಿರ್ತೀವಿ. ಈಗ ಜಿಂಕ್ ರಾಡ್ನ ಡಿಪ್ ಮಾಡಿರೋದು ಜಿಂಕ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಆ್ಯಂಡ್ ಕಾಪರ್ ರಾಡ್ನ ಡಿಪ್ ಮಾಡಿರೋದು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ.
ಸೊ ಯಾವಾಗ ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ ಆಗ ಜಿಂಕ್ ರಾಡು ಡಿಸಾಲ್ವ್ ಆಗೋದಕ್ಕೆ ಶುರುವಾಗುತ್ತೆ. ಡಿಸಾಲ್ವ್ ಆದಾಗ ಜಿಂಕ್ ಅಯಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳು ಲಿಬ್ರೇಟ್ ಆಗುತ್ತೆ. ಈ ಜಿಂಕ್ ರಾಡಲ್ಲಿ ಏನು ಲಿಬ್ರೇಟ್ ಆಗಿರುವಂಥ ಎಲೆಕ್ಟ್ರಾನ್ಸ್ಗಳಿದೆ ಅವೆಲ್ಲವೂ ಕೂಡ ಕಾಪರ್ ರಾಡ್ನ ಕಡೆಗೆ ಮೂವ್ ಆಗುತ್ತೆ. ಸೊ ಮೂವ್ ಆದಾಗ ಈ ಕಾಪರ್ ರಾಡ್ ಎಲ್ಲಿ ಡಿಪ್ ಆಗಿದೆ ಅದರಲ್ಲಿರುವಂತಹ ಬೀಕರಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ. ಆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಲಿರುವಂತಹ ಕಾಪರ್ ಅಯಾನ್ಸ್ಗಳು ಈ ಎಲೆಕ್ಟ್ರಾನ್ಸ್ಗಳೆಲ್ಲ ಏನು ಲಿಬ್ರೇಟ್ ಆಗಿದೆ ಜಿಂಕ್ ರಾಡಿಂದ ಅದ್ರ ಜೊತೆಗೆ ರಿಯಾಕ್ಟ್ ಆಗಿ ಕಾಪರ್ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಕಾಪರ್ ರಾಡ್ ಮೇಲೆ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕೂಡ ಡೇನಿಯಲ್ ಸೆಲ್ಲಲ್ಲಿ ಆಗುವಂತಹ ರಿಯಾಕ್ಷನ್. ಸೊ ಇಲ್ಲಿ ರಿಯಾಕ್ಷನ್ ಕೂಡ ನೋಡ್ಬೋದು. Zn + Cu2+ ಗಿವ್ ರೈಸ್ ಟು Zn2+ + Cu. ಸೊ ಇಲ್ಲಿ ಜಿಂಕ್ ಇದ್ದಿದ್ದು ಜಿಂಕ್ ಅಯಾನ್ ಆಗಿ ಕನ್ವರ್ಟ್ ಆಗ್ತಿದೆ, ಅಂದರೆ ಜಿಂಕ್ ಆಟಮ್ ಇದ್ದಿದ್ದು ಜಿಂಕ್ ಅಯಾನ್ ಆಗಿ ಕನ್ವರ್ಟ್ ಆಗ್ತಿದೆ. ಕಾಪರ್ ಅಯಾನ್ ಇದ್ದಿದ್ದು ಕಾಪರ್ ಆಟಮ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಜಿಂಕಲ್ಲಿ ಆಗ್ತಿರುವಂಥ ಪ್ರೋಸೆಸ್ಸು ಆಕ್ಸಿಡೇಷನ್. ಸೊ ಅದು ಆ್ಯನೋಡ್ ಆಗಿ ಬಿಹೇವ್ ಮಾಡ್ತಿದೆ. ಕಾಪರಲ್ಲೇ ಆಗ್ತಿರುವಂಥ ಪ್ರೋಸೆಸ್ ರಿಡಕ್ಷನ್, ಇದು ಕ್ಯಾಥೋಡ್ ಆಗಿ ಬಿಹೇವ್ ಮಾಡ್ತಿದೆ ಬೈ ಗೇನ್ ಆಫ್ 2 ಎಲೆಕ್ಟ್ರಾನ್ಸ್. ಸೊ ಯಾವಾಗ ಈ ರಿಯಾಕ್ಷನ್ ನಡಿಬೇಕಾದ್ರೆ ಏನಾಗುತ್ತೆ, ಜಿಂಕ್ ಅಯಾನ್ಸ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದೇ ಕಾಪರ್ ಅಯಾನ್ಸ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಏನು ನಮ್ಮ EMF ಇದೆ, EMF ಆಫ್ ದ ಸೆಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಒಂದು ಸ್ಟೇಜ್ ರೀಚ್ ಆದಮೇಲೆ ಏನಾಗುತ್ತೆ, ಈ ಕಾಪರ್ ಅಯಾನ್ಸ್ ಆ್ಯಂಡ್ ಜಿಂಕ್ ಅಯಾನ್ಸ್ ಆ ಎರಡರ ಕಾನ್ಸಂಟ್ರೇಷನ್ ಕೂಡ ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಸೇಮ್ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಈ ನಮ್ಮ EMF ಆಫ್ ದ ಸೆಲ್ ಏನಿದೆ ಅದು 0 ಆಗುತ್ತೆ. ಸೊ ಈ 0 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈಕ್ವಿಲಿಬ್ರಿಯಮ್ ರೀಚ್ ಆಗಿದೆ ಅಂತ. ಸೊ ಆಗ ನಾನ್ಸ್ ಇಕ್ವೇಷನ್ನ ಹೇಗೆ ಬರಿತೀವಿ, ಈ ಸೆಲ್ =0 ವ್ಯಾಲ್ಯೂ ಸಿಕ್ಕಿದೆ, E0 ಸೆಲ್ -2.303 RT/2F ಲಾಗ್ ಕಾನ್ಸಂಟ್ರೇಷನ್ ಆಫ್ Zn2+ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2+. ಸೊ ವಿ ನೋ ದಟ್ ಈ ಸೆಲ್ನ ವ್ಯಾಲ್ಯೂ 0 ಇದೆ. ಸೊ ಆದ್ದರಿಂದ ಈ ಏನು ಪಾರ್ಟ್ ಇದೆ ಇದನ್ನು RH ಸೈಡ್ ಶಿಫ್ಟ್ ಮಾಡಿದ್ರೆ, ಸೊ E0 ಸೆಲ್ =2.303 RT ಡಿವೈಡೆಡ್ ಬೈ 2F ಲಾಗ್ ಕಾನ್ಸಂಟ್ರೇಷನ್ ಆಫ್ Zn2+ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2+ ಆಗುತ್ತೆ. ಸೊ ಅದೇ ಒಂದು ಈಕ್ವಿಲಿಬ್ರಿಯಮ್ ಕಂಡೀಷನ್ ಆಗಿದ್ರೆ ನಮ್ಮ ಇಲ್ಲೇನಿದೆ ಕಾನ್ಸಂಟ್ರೇಷನ್ ಆಫ್ Zn2+ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2+ ಏನಿದೆ ಅದನ್ನು Kc ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಅದೇ ಒಂದು ಟೆಂಪ್ರೇಚರ್ 298 ಕೆಲ್ವಿನ್ ಇದ್ದಾಗ ಆ E0 ಸೆಲ್ ಎಕ್ಸ್ಪ್ರೆಷನ್ ಏನಿದೆ ಅದೇನಾಗುತ್ತೆ ಅಂದರೆ E0 ಸೆಲ್ =0.059 ಡಿವೈಡೆಡ್ ಬೈ 2 ಲಾಗ್ Kc ಅವೆಲ್ಲವೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಸೊ ಈ ಡೇನಿಯಲ್ ಸೆಲ್ನ E0 ಸೆಲ್ ವ್ಯಾಲ್ಯೂ ಏನಿರುತ್ತೆ ಅಂದರೆ 1.1 ವೋಲ್ಟು. ಸೊ ಆಗ ನಾವು ಲಾಗ್ Kcನ ಒಂದು ಕಡೆ ಇಟ್ಕೊಂಡು ಉಳಿದಿರೋದೆಲ್ಲವೂ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ 1.1 × 2 ಡಿವೈಡೆಡ್ ಬೈ 0.059 ವ್ಯಾಲ್ಯೂ ಇದೆ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಡಿವೈಡ್ ಮಾಡಿದಾಗ ನಮಗೆ 37.288 ಬರುತ್ತೆ. ಸೊ ಆಗ ಇದಕ್ಕೇನು ಇದು ಬಂದಿರೋ ವ್ಯಾಲ್ಯೂ ಏನು, ಇದು ಲಾಗ್ Kc. ಈ ಬಂದಿರೋ ವ್ಯಾಲ್ಯೂ ಲಾಗ್ Kc, ನಮಗೆ ಬೇಕಾಗಿರೋದು Kc. ಆಗ ಏನು ಮಾಡಬೇಕಂದ್ರೆ ಇದಕ್ಕೇನಿದೆ ಈ ವ್ಯಾಲ್ಯೂ ಬಂದಿದೆ ಇದಕ್ಕೆ ಆ್ಯಂಟಿ ಲಾಗ್ ತೆಗೆದ್ರೆ ವ್ಯಾಲ್ಯೂ ಏನು ಬರುತ್ತೆ, 2 × 10⁻37 ಬರುತ್ತೆ. ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಅದರ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಸೊ ನೀವು ಯೂಸ್ ಮಾಡಬೇಕಾಗಿರುವಂಥ ಎಕ್ಸ್ಪ್ರೆಷನ್ ಬಂತು ಇದು E0 ಸೆಲ್ =0.059 ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಆಗಿ.